ಸರ್ ನಮಸ್ಕಾರ. ಮೇಡಮ್ ನಮಸ್ತೆ. ಸರ್ ತಮ್ಮ ಹೆಸರು? ಮಂಜುನಾಥ್ ಗೌಡ ಅಂತ. ನಾವು ಇಲ್ಲಿ ಶ್ರೀನಗರದಲ್ಲಿ ಸುಮಾರು ಒಂದು 9ನೇ ವರ್ಷ ಇದು. 9 ವರ್ಷದಿಂದ ಗಣಪತಿಗಳನ್ನ ಮಾರಾಟ ಮಾಡ್ಕೊಂಡು ಬರ್ತಾ ಇದೀವಿ. ವ್ಯಾಪಾರಸ್ಥರು ನೀವು? ಹೌದೌದು, ವ್ಯಾಪಾರಸ್ಥರು, ತಯಾರಕರಲ್ಲ? ಇಲ್ಲ ತಯಾರಿಕಲ್ಲ. ಇದು ನಾನು ಆಕ್ಚುಲಿ ಏನು ಅಂತಂದ್ರೆ, ಇವು ಮುಂಬೈ ಸ್ಟೈಲ್ ಗಣೇಶಗಳು, ಅರೆ ಮಣ್ಣಿನ ಗಣಪತಿಗಳು. ಇದನ್ನ ನಾನು ನಮ್ಮ ಭಾರತೀಯ ಸಂಪ್ರದಾಯ ಮಣ್ಣಿಂದ ಇಡ್ಬೇಕು ಅನ್ನೋ ಉದ್ದೇಶದಿಂದ ಮುಂಬೈಯಿಂದ ಸ್ಟೈಲ್ಗಳು ಇದೇ ತರ ಇರ್ಲಿ ಬಟ್ ಮಣ್ಣಿಂದ ಬೇಕು ಅಂತ ಹೇಳಿ ಸ್ಪೆಷಲ್ ಆಗಿ ಆರ್ಡರ್ಗಳು ಕೊಟ್ಟು ಮಾಡಿಸ್ಕೊಂಡಿದ್ದೀವಿ. ಆರ್ಡರ್ ಕೊಟ್ಟು ಮಾಡಿಸ್ತಾರೆ ನಿಮಗೆ? ಹೌದು. ಎಷ್ಟು ವರ್ಷ ಆಯ್ತು ಸರ್? 9 ವರ್ಷದಿಂದ ಮಾಡ್ಕೊಂಡು. 9 ವರ್ಷದಿಂದ. ನಿಮ್ಮ ವೃತ್ತಿ ಬೇರೆ? ನಮ್ದು ವರ್ಷ ಎಲ್ಲ ಹೋಟೆಲ್ ಇದೆ. ಹೋಟೆಲ್ ಮಾಡ್ತಾ ಇದ್ದೀನಿ. 2 ತಿಂಗಳು ಇದ್ದಾಗ ಮಾತ್ರ ಹಬ್ಬ ಸೀಸನ್ ಅಲ್ಲಿ ಮಾತ್ರ ಇದು ಮಾಡ್ಕೊಂಡು. ಸೀಸನ್ ವೈಸ್ ಈ ತರ? ಸೀಸನ್ ವೈಸ್ ಮಾತ್ರ? ಹೌದು, ಸೀಸನ್ ವೈಸ್ ಮಾತ್ರ. 2 ತಿಂಗಳು ಇದ್ದಾಗ ಈ ಬಿಸ್ನೆಸ್ ಫಿಟ್ ಮಾಡ್ತೀವಿ. ಈ ವರ್ಷ ಎಲ್ಲ ಹೋಟೆಲ್ ಬಿಸ್ನೆಸ್ ಮಾಡ್ತಾ ಹೋಗ್ತೀವಿ. ಓಕೆ. ಹೆಂಗ್ ನಡೀತಾ ಇದೆ ಸರ್ ವ್ಯಾಪಾರ? ಚೆನ್ನಾಗಿದೆ ಮೇಡಮ್. ವರ್ಷ ನಮ್ದು ರೆಗ್ಯುಲರ್ ಕಸ್ಟಮರ್ಸ್ ಇದ್ದೇ ಇರ್ತಾರೆ. ಅವರು ಇಂಥದೇ ಬೇಕು ಹೇಗೆ ಬೇಕು ಅಂತ ನಮ್ಗೆ ಮುಂಚೆನೆ ಗೊತ್ತಿರತ್ತಲ್ಲ. ಹಾಗಾಗಿ ನಾನು ಪ್ರತಿ ವರ್ಷ 400 ರಿಂದ 500 ಗಣೇಶ ತರಿಸ್ತೇನೆ. ಇವಾಗ ಹೆಚ್ಚು ಕಮ್ಮಿ 250-300 ಸೋಲ್ಡ್ ಔಟ್ ಆಗಿದೆ. ಇನ್ನು 100-150 ಪೀಸ್ ಮಾತ್ರ ಇದೆ. ಚೆನ್ನಾಗಿದೆ ರೆಸ್ಪಾನ್ಸ್. ಅಂದ್ರೆ ಇದು ಬಣ್ಣ ಅದು ಹೇಗೆ ಸರ್? ನ್ಯಾಚುರಲ್ ಬಣ್ಣನಾ ಹೇಗೆ ಇದು? ಮೇಡಮ್ ಹೌದು, ಇವೆಲ್ಲ ವಾಟರ್ ಪೇಂಟ್ ಗಳೇ. ಈಗ ನೋಡಿ, ನಿಮ್ಗೆ ಈ ಮನೆಯಲ್ಲೇ ಗೊತ್ತಾಗ್ಬಿಡುತ್ತೆ ಈಗ ಇದು ಎಷ್ಟು ವೇಟ್ ಇದೆ ಅಂತ. ನಿಮ್ ವಿಡಿಯೋ ಆದ್ಮೇಲೆ ನೀವೇ ಒಂದ್ಸಲಿ ಲಿಫ್ಟ್ ಮಾಡಿ ನೋಡಿ. ಪ್ಯೂರ್ ಮಣ್ಣಿಂದು, ಬಟ್ ನೋಡೋದಕ್ಕೆ ಪಿಒಪಿ ತರ ಬರುತ್ತಷ್ಟೇ. ವಾಟರ್ ಪೇಂಟ್ ಗಳಿವೆಲ್ಲ ನೋಡಕ್ಕೆ ಪಿಒಪಿ ಸ್ಟೈಲ್ ಇದೆ ಅಷ್ಟೇ, ಮಣ್ಣಿಂದ ಇದು. ಮಣ್ಣಿಂದು. ಓಕೆ. ಅಂದ್ರೆ ಇದು ಪರಿಸರ ಸ್ನೇಹಿ ಗಣೇಶ ಅಂತಾರಲ್ಲ? ಹೌದೌದು, ಪರಿಸರ ಸ್ನೇಹಿ ಗಣೇಶನೇ. ಇದು ವಾಟರ್ ಪೇಂಟ್ ಅಂದ್ರೆ ಏನು ತೊಂದ್ರೆ ಇಲ್ಲ ಮೇಡಮ್. ನೋಡಿ, ಈಗ ಇದು ಪರಿಸರ ಸ್ನೇಹಿ ಅಂದ್ರೆ ಇದು ಒಂಚೂರು ಕಲರೇ ಹಾಕಿಲ್ಲ ನಾವು. ನ್ಯಾಚುರಲ್ ಆ ತರ. ಇವೆಲ್ಲ ಬಂದು ನಮ್ ಇದು ಬೆಂಗಳೂರು ಗಣಪತಿಗಳು. ಬೆಂಗಳೂರಲ್ಲಿ ತಯಾರು ಮಾಡಿದಂತದ್ದು ಇದು ಸರ್. ಇಲ್ಲಿ ಇದು ಕಾಣಿಸ್ತಾ ಇದೆಯಲ್ಲ, ಇದು ಮುಂದೆ? ಮೇಡಮ್ ಅದು ಕೂಡ ಮುಂಬೈ ಗಣೇಶ. ಓಕೆ. ಮುಂಬೈಲಿ ಗಣೇಶ ಫೇಮಸ್ ಇರೋದ್ರಿಂದ ನೀವು ಅಲ್ಲಿಂದನೇ? ಹೌದು. ಏನು ಅಂತಂದ್ರೆ ಮುಂಬೈಲಿ ವೆರೈಟೀಸ್ ಇರುತ್ತೆ. ಸೊ ಅಲ್ಲಿ ಪಿಒಪಿ ಹೆಚ್ಚಾಗಿ ಮಾಡ್ತಾರೆ. ನಮ್ಮ ಬೆಂಗಳೂರಲ್ಲಿ ಪಿಒಪಿ ಎಲ್ಲ ಬ್ಯಾನ್ ಆಗಿರೋದ್ರಿಂದ ಪರಿಸರ ಸ್ನೇಹಿ ಗಣಪತಿ ಇಡ್ಬೇಕು ಅನ್ನೋ ಉದ್ದೇಶದಿಂದ, ಬಟ್ ನಮ್ಗೆ ಅದೇ ಸ್ಟೈಲ್ ಬೇಕು ಅಂತ ಕಸ್ಟಮರ್ ಕೇಳೋದ್ರಿಂದ ಅದನ್ನೇ ನಾನು ಮಣ್ಣಿಂದ ಮಾಡ್ಕೊಡಿ ಅಂತ ಸಪರೇಟ್ ಆಗಿ ಆರ್ಡರ್ ಕೊಟ್ಟು ಮಾಡಿಸ್ಕೊಂಡು. ಆರ್ಡರ್ ಕೊಟ್ಟು ನೀವೇ ಮಾಡಿಸ್ತೀರಾ? ಡಿಸೈನ್ ನೀವು ಸೆಲೆಕ್ಟ್ ಮಾಡ್ತೀರಾ ಅಥವಾ? ಮೇಡಮ್ ಅದೇ ನಾವೇನ್ ಮಾಡ್ತೀವಿ, ಅವ್ರೊಂದು ಕ್ಯಾಟ್ಲಾಗ್ ಕೊಡ್ತಾರೆ. ಆ ಕ್ಯಾಟ್ಲಾಗ್ ಅಲ್ಲಿ ನಮ್ಗೆ ಇಂತಿಂತದ್ದು ಮಾಡ್ಕೊಡಿ ಅಂತ ನಾನು ಮುಂಚೆನೆ ಒಂದು 3 ತಿಂಗಳು ಮುಂಚಿತವಾಗಿ ಹೋಗ್ಬಿಟ್ಟು ಆರ್ಡರ್ ಕೊಟ್ಬಿಟ್ಟು ಒಂದು ಅಡ್ವಾನ್ಸ್ ಕೊಟ್ಟು. ನೀವು ಹೇಳ್ತೀರಾ, ಅವರು ಆ ಡಿಸೈನ್ ತಕ್ಕಂಗೆ ಕ್ಯಾಟ್ಲಾಗ್ ಇರುತ್ತೆ ಅವ್ರ ಹತ್ರ. ಇಂತ ಯಾವ್ದಾರ ಡಿಸೈನ್ ಗಳು ಬೇಕು ಅಂತ ತೋರಿಸ್ತಾರೆ. ನಾವು ಇಂತಿಂತದ್ದು ಮಾಡ್ಕೊಡಿ ಅಂತ ಕೇಳ್ತೀವಿ, ಮಾಡ್ಕೊಡ್ತಾರೆ. ಅಂದ್ರೆ ನಿಮ್ಮ ಮೂಲ ಯಾರವರು ಏನು ತಗೊಂಡೋಗೋ ವ್ಯಕ್ತಿಗಳೆಲ್ಲ ಬುಕಿಂಗ್ ಮಾಡ್ಬಿಟ್ಟಿದ್ದಾರೆ ಆಲ್ರೆಡಿ? ಹೌದೌದು. ಈಗ ನೋಡಿ, ಇವತ್ತು ಮಾಡಿರೋದು ಅದು, ಮತ್ತೆ ಬುಕಿಂಗ್ ಆಗಿರೋದೆಲ್ಲ ನಮ್ದು ಗೋಡೌನ್ ಇದೆ. ಆ ಗೋಡೌನ್ ಒಳಗಡೆ ಎತ್ತಿ ಕೊಡ್ತೀವಿ. ಈಗ ಅಲ್ಲಿ ಗಮನಿಸಿದೆ ನಾವು, ಚೀಟಿ ಎಲ್ಲ ಅಂಟಿಸಿದಿರಲ್ಲ? ಹೌದು, ಅದೇ ಬುಕಿಂಗ್ ಆಗಿರೋದು. ಸೋಲ್ಡ್ ಔಟ್. ಇವತ್ತು ಸೋಲ್ಡ್ ಔಟ್ ಆಗಿರೋದು. ಇವತ್ತೇ ಒಂದು 25 ಪೀಸ್ ಸೋಲ್ಡ್ ಔಟ್ ಆಗಿದೆ. ನಾವೇನ್ ಮಾಡ್ತೀವಿ, ನೈಟ್ ನಮ್ ಗೋಡೌನ್ ಶಿಫ್ಟ್ ಮಾಡ್ಬಿಡ್ತೀವಿ. ಸಪೋಸ್ ಏನಕ್ಕೆ ಅಂತಂದ್ರೆ, ಈಗ ನೋಡಿ, ಇದು ಒಂದೇ ಪೀಸ್ ಇರೋದು, ಇದು ಕೂಡ ಒಂದೇ ಪೀಸ್, ಇದು ಕೂಡ ಒಂದೊಂದೇ ಪೀಸ್ ಡಿಸೈನ್. ಕಸ್ಟಮರ್ ಇದನ್ನೇ ಬೇಕು ಅಂತ ಬಂದಾಗ ಈಗ ಆಲ್ರೆಡಿ ಬುಕ್ ಆಗೋಗಿರುತ್ತೆ. ಅವ್ರಿಗೆ ಏನಂತಾನೆ ಮೈಂಡ್ ಸೆಟ್ ಆಗೋಗುತ್ತೆ, ಇಲ್ಲ ಇದೇ ತರನೇ ಕೂರಿಸ್ಬೇಕು. ಹಾಗಾಗಿ ಮತ್ತೆ ನಾವು ಕೊಡೋದಕ್ಕಾಗಲ್ಲ ಅಂತ ಏನ್ ಮಾಡ್ತೀವಿ, ಬುಕ್ ಆಗಿದ ತಕ್ಷಣ ರಾತ್ರಿ ಎತ್ತಿಟ್ಬಿಡ್ತೀವಿ. ನೆಕ್ಸ್ಟ್ ಬೇರೆಯವ್ರಿಗೆ ನೋಡಕ್ ಸಿಗೋದಿಲ್ಲ. ಏನಕ್ಕೆ ಪುನಃ ಅವ್ರು ಅದೇ ಬೇಕು ಅಂತ ಕೇಳಿದ್ರೆ ನಾವು ಕೊಡೋದಕ್ಕಾಗಲ್ಲ. ಸಿಂಗಲ್ ಪೀಸು ಪ್ರತಿಯೊಂದು ಡಿಸೈನ್ ಬೇರೆ, ಸಿಂಗಲ್ ಪೀಸ್. ಟೋಟಲ್ 400 ಡಿಸೈನ್ ಇದೆ. 400 ತರ ವೆರೈಟೀಸ್ ಇದೆ. ರೇಟ್ ಎಲ್ಲ ಹೇಗೆ ಸರ್? ರೇಟ್ ಎಲ್ಲ ಮೇಡಮ್ ಇವೆಲ್ಲ ಬಂದು ನಿಮ್ಗೆ 5000, 6000. ಇವೆಲ್ಲ ಬಂದು 4K. ಇದೆಲ್ಲ ಬಂದು 1300 ರೂಪಾಯಿ, 1400 ರೂಪಾಯಿ. ಅದೇ ಇದು ಹೇಗೆ ಅಂತಂದ್ರೆ, ಕಾಸು ಕೊಟ್ಟಾಗಿ ಕಜಾಯ ಅಂತಾರಲ್ಲ, ಅದೇ ರೀತಿ. ಚೆನ್ನಾಗಿದ್ದಾವೆ, ಒಳ್ಳೇದ. ಮತ್ತೆ ಇದು ಅಲಂಕಾರ ಮಾಡಿದಿರಲ್ಲ? ಮೇಡಮ್ ಅವೆಲ್ಲ ನಾವೇ ಸ್ಟೋನ್ ವರ್ಕ್ ಮಾಡೋದು. ನೀವೇ ಸ್ಟೋನ್ ವರ್ಕ್? ಹೌದು, ನಾವೇ ಸ್ಟೋನ್ ವರ್ಕ್ ಮಾಡೋದು. ಇವಾಗ ಇದನ್ನು ಕೂಡ ಕೇಳಿದ್ದಾರೆ. ರಾತ್ರಿ ಹೊತ್ತು ಕೂತ್ಕೊಂಡು ಸ್ಟೋನ್ ವರ್ಕ್ ಮಾಡಿ. ಏನ್ ವಿಶೇಷ ಸರ್ ಅದಕ್ಕೆ ಗಣೇಶ? ಮೇಡಮ್ ಅದು ಏನಿಲ್ಲ, ಒಂದು ಅಟ್ರಾಕ್ಷನ್. ಈಗ ಹುಡುಗರಿಗೆ ಒಂದು ಲುಕ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಕೇಳ್ತಾರೆ. ಸೊ ಹಾಗಾಗಿ ಅದನ್ನ ರೆಡಿ ಮಾಡ್ಬಿಟ್ಟು ಕೊಡ್ತೀವಿ. ಅದಕ್ಕೆ ಸಪರೇಟ್ 1-1.5 ರೂಪಾಯಿ ಚಾರ್ಜಸ್ ಕೂಡ ಮಾಡ್ತೀವಿ ಅಲಂಕಾರ. ಹೌದು, ಯಾಕಂದ್ರೆ ಅದು ಒಂದು ಗಣಪತಿ ನಾನು ವರ್ಕ್ ಮಾಡ್ಬೇಕು ಅಂದ್ರೆ ಒಂದು ಮಿನಿಮಮ್ 2 ಅವರ್ಸ್ ಬೇಕು. ಸೊ ಅದಕ್ಕೆ ಟೈಮ್ ಕೊಡ್ಬೇಕಾಗತ್ತಲ್ಲ. ಹಾಗಾಗಿ 1,500-2,000 ರೂಪಾಯಿ ಚಾರ್ಜಸ್ ಮಾಡ್ತೀವಿ. ಸ್ಪಂದಿಸ್ತಾರೆ. ಪೇಂಟ್ ನೀವೇ ಮಾಡ್ತೀರಾ ಅಥವಾ? ಇಲ್ಲ, ಪೇಂಟ್ ಎಲ್ಲ ಅಲ್ಲಿಂದಾನೆ ರೆಡಿ ಆಗಿ ಜಸ್ಟ್ ನೀವು ತಂದು ಮಾರೋದು? ಹೌದು. ಸ್ಟೋನ್ ವರ್ಕ್ ಬೇಕು ಅಂದ್ರೆ ಮಾತ್ರ ಸ್ಟೋನ್ ವರ್ಕ್ ಮಾಡ್ತೀವಿ. ಓಕೆ, ಆಗ್ಲಿ ಸರ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಮೇಡಮ್. ಎಲ್ಲರಿಗೂ ಗಣೇಶ
ಆ ಒಂದು ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ. ಹೌದು. ಥ್ಯಾಂಕ್ ಯು. ಥ್ಯಾಂಕ್ ಯು.